ಪ್ರಮೇಯ ಗರ್ಭಿತವಾಗಿ ಹೇಳುವಂತಹ ಪ್ರೋಷ್ಠಪದಿ ಪ್ರವಚನವನ್ನು ಕೇಳ್ತಾ ಇದ್ದೀರಿ. ಅದಲ್ಲದೆ ಅನೇಕ ತತ್ವಗಳ ವಿಷಯದಲ್ಲಿಯೂ ಆಚಾರ್ಯರು ಪ್ರವಚನವನ್ನು ಮಾಡಿದ್ದನ್ನು ಸಾಕಷ್ಟು ಜನ ಕೇಳಿದ್ದೀರಿ. ಕೆಲವರು ಈಗ ಊರಿಂದ ಬಂದಿದ್ದರೂ ಕೂಡ ಯೂಟ್ಯೂಬಿನಲ್ಲಿ ಕೇಳಿದ್ದೀರಿ. ಪ್ರಾಯ ಚಾತುರ್ಮಾಸ್ಯ ಮುಗೀತಾ ಬಂತು, ಇನ್ನು 2 ದಿನಗಳಿವೆ. ಚೆನ್ನಾಗಿ ಕೇಳಿದ್ದನ್ನು ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು. ನೆನಪಿನಲ್ಲಿಟ್ಟುಕೊಂಡು ಕೇಳಿದ ಪ್ರಶ್ನೆಗೆ ಸರಿಯಾಗಿ ಉತ್ತರವನ್ನು ಕೊಡಬೇಕು. ನಂದ ಶ್ರೀಕೃಷ್ಣ ಪರಮಾತ್ಮನ ಸಾಕು ತಂದೆ ನಂದ ಯಾರ ಅವತಾರ? ಯಾರು ಹೇಳ್ತೀರಿ? ಕೈ ಮಾಡಿ, ಎದ್ದು ನಿಂತು ಹೇಳಿ. ಉಪವಾಸ ಶ್ರಮವಿದ್ದರೆ ಕೂತ ಹೇಳಿ. ಹೇಳಿ. ಸರಿಯಾದ ಉತ್ತರವನ್ನು ಹೇಳಿದ್ದಾರೆ. ದ್ರೋಣ ಎಂಬ ವಸುವಿನ ಅವತಾರ. ಇನ್ನೂ ಹೆಚ್ಚು ಸಂತೋಷ, ನೀವು ಉತ್ತರ ಕೊಡುವಾಗ ಕೂತು ಕೊಟ್ಟರೆ. ಯಾಕೆಂದರೆ ಉಪವಾಸದ ಶ್ರಮದಿಂದ ಹೇಳಲಿಕ್ಕಾಗಿಲ್ಲ, ಆದ್ದರಿಂದ ಉಪವಾಸ ಮಾಡಬೇಕು ಅನ್ನುವ ಆದರ್ಶವನ್ನು ಎಲ್ಲರಿಗೆ ತೋರಿದ್ದೀರಿ. ವಿಶೇಷ ಸಂತೋಷ. ಉತ್ತರ ಕೊಡುವಾಗ ದ್ರೋಣ ಅಂತ ಹೇಳಿದ್ರಿ, ಆದರೆ ದ್ರೋಣ ಅಂದರೆ ಧ್ವನಿ ಉಪಯೋಗ ಇವತ್ತು ಮಾಡಿಲ್ಲ. ಬಹಳ ಸಂತೋಷ. ಇನ್ನು ಮತ್ತೆ ನಿಮಗೆ ಅವಕಾಶ ಇಲ್ಲ, ಯಾಕಂದರೆ ನೀವು ಕೊಟ್ಟೇ ಕೊಡ್ತೀರಿ ಉತ್ತರ. ಯಶೋದೆ ಯಾರ ಅವತಾರ? ಸ್ತ್ರೀಯರು ಉತ್ತರವನ್ನು ಕೊಡುವುದಾದರೆ ಪುರುಷರಿಗೆ ಹೇಳಿಸಬಹುದು ಉತ್ತರವನ್ನು, ನೇರವಾಗಿ ಹೇಳುವುದು ಬೇಡ. ಪುರುಷರೇ ಹೇಳಿ. ಈ ದಾಸ ಸಾಹಿತ್ಯ ಸೌರಭದಿಂದ ನೀವು ಸ್ವಲ್ಪ ಎಲ್ಲ ಪಂಡಿತ ಆದಂಗೆ ಆಗಿರಿ, ದೀಡು ಪಂಡಿತರು. ಪುರುಷರು ಹೇಳಿ. ಧರಾದೇವಿಯ ಮೋಠ. Let's put this old phone back in service with the new generation. ಬಕುಲಾದೇವಿಯ ಅವತಾರ ಯಶೋದೆ ಅಲ್ಲ, ಯಶೋದೆ ಅವತಾರ ಬಕುಲೆ. ಯಶೋದೆ ಧರಾದೇವಿಯ ಅವತಾರ ಅಂತ ಇಲ್ಲಿ ಹೇಳಿದ್ದಾರೆ. ಸರಿಯಾದ ಉತ್ತರ. ಯಶೋದೆಗೂ ಬಕುಲೆಗೂ ಸಂಬಂಧ ಇದೆ. ಬಕುಲೆಯೇ ಯಶೋಧ ಅನ್ನೋ ಅರ್ಥದಲ್ಲಿ ನೀವು ಹೇಳಿದ್ದು ಸರಿಯೇ. ಆದರೆ ಮೊದಲು ಯಶೋದೆ, ಆಮೇಲೆ ಬಕುಲೆ. ಯಶೋದೆಯ ಅವತಾರ ಬಕುಲೆ. ಆಚಾರ್ಯರು ತತ್ವೋಪನ್ಯಾಸಗಳನ್ನು ಮಾಡುವಾಗ ವಾತಾವರಣದಲ್ಲಿ, ಎನ್ವಿರಾನ್ಮೆಂಟಲ್ಲಿ ದೇವರು ಒಂದು ಅದ್ಭುತವಾದ ವಸ್ತುವನ್ನು ಇಟ್ಟಿದ್ದಾನೆ, ಅದರಿಂದ ಎಲ್ಲರಿಗೆ ಬಹಳ ಉಪಯೋಗವಾಗ್ತದೆ ಅಂತ ಹೇಳಿದ್ದಾರೆ. ಅಂತಹ ವಸ್ತು ಯಾವುದು? ತಾಪಮಾನಕ್ಕೆ ಸಂಬಂಧಪಟ್ಟಂತೆ ಕೆಲವು ಸಂಖ್ಯೆಯನ್ನು ಆಚಾರ್ಯರು ಸೂಚನೆ ಮಾಡಿದರು. ಅದು ಯಾವುದು? ಎಲ್ಲರೂ ಮಲಗಿದಾಗ, ಎಲ್ಲ ಇಂದ್ರಿಯಾಭಿಮಾನಿ ದೇವತೆಗಳು ಕೂಡ ಮಲಗಿದಾಗ ನಮ್ಮನ್ನು ರಕ್ಷಣೆ ಮಾಡುವಂತಹ ದೇವತೆ ಯಾರು? ಸರಿಯಾದ ಉತ್ತರ. ಸಾರ್ಥಕವಾಯಿತು ಚಾತುರ್ಮಾಸ. ಅಲ್ಲ, ನಾವು ಮಲಗಿರ್ತೇವೆ, ವಾಯುದೇವರು ಎಚ್ಚರಿರ್ತಾರೆ. ವಾಯು ಭಗವಾನಕಿ. ಶ್ರೀಕೃಷ್ಣ ಪರಮಾತ್ಮ, ಈ ಕಡೆಗೆ ಬಹಳ ಉತ್ತರ ಬಂದಿದೆ, ಈ ಕಡೆ ಏನು ಬಂದಿಲ್ಲ. ಶ್ರೀಕೃಷ್ಣ ಪರಮಾತ್ಮ ಬೀಳಿಸಿದ 2 ಗಿಡಗಳು ಯಾವ ಗಿಡಗಳು? ಆ 2 ಗಿಡಗಳ ಹೆಸರು? ಎಡಕ್ಕೆ ಸ್ವಲ್ಪ, ಇದು ಪೊಲೀಸ್ ಕೈ ಇದ್ದ ಹಾಗೆ, ಈ ಕಡೆಗೆ ಮಾಡಿ. ಕೃಷ್ಣ ಬೀಳಿಸಿದ 2 ಗಿಡಗಳೇ ಯಾವುದು? ಅಲ್ಲಿ ಹಿಂದೆ ಶಾಟಿ ಹೊತ್ಕೊಂಡವ್ರು ಹೇಳಿ. ಸರಿ, ಗಿಡಗಳ ಹೆಸರು? ಸರಿಯಾದ ಉತ್ತರ. ಅರ್ಜುನ ವೃಕ್ಷ, ಒಳಗಿದ್ದವರು ನಲಕೂಬರ ಮಣಿಗ್ರೀವರು. ಇನ್ನೂ ಒಂದು ಪ್ರಶಂಸೆ ಬೇಕಾದರೆ ಮತ್ತಿನ್ನಿಬ್ಬರು ಯಾರಿದ್ರು ಅಂತ ಹೇಳ್ತೀರಾ? ಅಲ್ಲಿ ನಲಕೂಬರ ಮಣಿಗ್ರೀವರ ಜೊತೆಗೆ ಇದ್ದ ಇನ್ನಿಬ್ಬರು ಯಾರು? ಸರಿಯಾದ ಉತ್ತರ ಬಾದರಾಯಣಿ ಶೂರ್ಪಾಲಿ. ಸರಿಯಾದ ಉತ್ತರ ಧ್ವನಿ ಚಮು.
ಇದರೊಳಗೆ ಒಳ್ಳೆಯವರು ಯಾರು ಕೆಟ್ಟವರು ಯಾರು ಅಂತ ಹೇಳ್ತೀರಾ? ಧ್ವನಿ, ಚಮು, ನಲಕೂಬರ, ಮಣಿಗ್ರೀವ 4 ಜನ ಇದ್ದಾರೆ. ಇದರೊಳಗೆ ಯಾರು ಒಳ್ಳೆಯವರು ಯಾರು ಕೆಟ್ಟವರು ನೀವು ಸರಿಯಾಗಿ ಹೇಳಿ. ಆ ಹುಡುಗ ಹೇಳ್ತಾನೆ, ಒಂದು ಸ್ವಲ್ಪ ಅವಕಾಶ ಕೊಡಿ. ಸರಿಯಾದ ಇದು ಸ್ವಾಮಿಗಳು ದಾಸ ಸಾಹಿತ್ಯ ಸೌರಭ ಅಂತ ಆರಂಭ ಮಾಡಿದ್ರು. ಇವತ್ತು ಮಹಾಸ್ವಾಮಿಗಳು ಶ್ರವಣ ನಕ್ಷತ್ರ ದಿವಸ ವ್ಯಾಸ ದಾಸ ಸಾಹಿತ್ಯ ಸೌರಭದ ಪರೀಕ್ಷೆಯನ್ನ ಖುದ್ದಾಗಿ ತೆಗೆದುಕೊಳ್ತಾ ಇದ್ದಾರೆ. ಜೀವನಿಗೆ ಸ್ವರೂಪದಲ್ಲಿ ಸುಖ ಇದೆ. ಎಲ್ಲ ಜೀವರಿಗೂ ಎಲ್ಲ ಜೀವರಿಗೆ ಅಂದರೆ ಮುಕ್ತಿಯೋಗ್ಯರಾದ ಜೀವರಿಗೆ ಸ್ವರೂಪದಲ್ಲಿ ಸುಖ ಇದೆ. ಆದರೂ ಆ ಸುಖ ಅಭಿವ್ಯಕ್ತವಾಗೋದಿಲ್ಲ, ಅದಕ್ಕೊಂದು ಆವರಣ ಇರುತ್ತೆ ಅಂತ ಇವತ್ತು ಪೂಜಾ ಕಾಲದಲ್ಲಿ ಆಚಾರ್ಯರು ಪ್ರವಚನ ಮಾಡುವಾಗ ಹೇಳಿದ್ದಾರೆ. ಆ ಆವರಣ ಯಾವುದು? ಅವರಿಗೆ ಮೈಕ್ ಕೊಡು, ಕೇಳಿಸೋದಿಲ್ಲ. ಲಿಂಗದೇಹ, ಅದು ಒಂದು ಆವರಣ. ಸರಿಯಾದ ಉತ್ತರ. ನೀವು ಹೇಳಿದ ತಪ್ಪಲ್ಲ, ಆದರೆ ಅದು ಸರಿಯಾದ ಉತ್ತರ. ಜೀವಾಚ್ಛಾದಿಕ, ಪರಮಾಚ್ಛಾದಿಕ. ಜೀವಾಚ್ಛಾದಿಕ ಮಾಡುವ ಕೆಲಸ ಏನು? ಪರಮಾಚ್ಛಾದಿಕ ಮಾಡುವ ಕೆಲಸ ಏನು? ಮೈಕ್ ಜೀವನಿಗೆ ಆವರ್ಕವಾಗಿರುತ್ತೆ ಜೀವಾಚ್ಛಾದಿಕ. ಪರಮಾಚ್ಛಾದಿಕ ಪರಮಾತ್ಮ ಅನುಗ್ರಹ, ಇದು ಅವ್ರು ಮಾಡಿದ ಪುಣ್ಯ, ಇದರಿಂದ ಒಂದೊಂದು ಸ್ವಲ್ಪ ಪರದೆ ಬಿಡಿಸ್ತಾನೆ. ಅದಕ್ಕೆ ಪರಮಾಚ್ಛಾದಿಕ ಏನು? ಜೀವಾಚ್ಛಾದಿಕ ಜೀವನಿಗೆ ಆವರಕ, ಪರಮಾಚ್ಛಾದಿಕ ಪರಮಾತ್ಮನ ಗುಣಗಳು ನಮಗೆ ತಿಳಿಯದೇ ಇದ್ದ ಹಾಗೆ ಮಾಡುತ್ತದೆ. ಪರಮಾತ್ಮನಿಗೆ ಆವರಕ ಅಲ್ಲ, ದೇವರಿಗೆ ಯಾವ ಬಂಧವೂ ಇಲ್ಲ. ಅಲ್ಲ, ಪರಮಾತ್ಮನೇ ನನ್ನ ಗುಣಗಳು ನನಗೆ ತಿಳಿಯದೇ ಇದ್ದಂತೆ ಮಾಡುವುದು ಜೀವಾಚ್ಛಾದಿಕ. ದುರ್ಗಾದೇವಿ ಇದನ್ನು ಮಾಡ್ತಾಳ. ಪರಮಾತ್ಮನ ಗುಣಗಳು ನನಗೆ ತಿಳಿಯದೇ ಇದ್ದಂತೆ ಮಾಡುವುದು ಪರಮಾಚ್ಛಾದಿಕ. ಸರಿಯಾದ ಉತ್ತರ. ಯಾರು ಸ್ತೋತ್ರ ಮಾಡಿದರು ಪರಮಾತ್ಮನನ್ನ ವೇದಗಳಿಂದ? ದುರ್ಗಾದೇವಿ ಸ್ತೋತ್ರ ಮಾಡಿದಳು ಅಂತ ಹೇಳಿದ್ದೀರಿ, ಸರಿಯಾಗಿ ಹೇಳಿದ್ದೀರಿ, ಸರಿಯಾದ ಉತ್ತರ. ಧ್ವನಿ, ಚಮು, ಪೂತನ ಇವರಿಗೆಲ್ಲ ವರ ಕೊಟ್ಟವರು ಯಾರು ಅಂತ ನೆನಪಿಟ್ಟುಕೊಂಡಿದ್ದೀರಾ? ಸ್ತ್ರೀಯರ ಉತ್ತರ ಹೇಳಿ. ಯಾರಿಗಾದರೂ ಒಬ್ಬರಿಗೆ ಪುರುಷರಿಗೆ ಮಠದ ಸ್ತ್ರೀಯರ ಉತ್ತರ ಹೇಳಿದರೆ ಕೇಳಿ ಹೇಳು. ಹಿಂದೆ ಹೋಗು, ಇಲ್ಲಿ ನಿಂದಿರಬಹುದು. ನೀವು ಸ್ತ್ರೀಯರಲ್ಲ, ಸ್ತ್ರೀಯರ ಉತ್ತರ ಹೇಳಿ. ಸರಿಯಾದ ಉತ್ತರ ಪಾರ್ವತಿ. ಪೂತನೆಯಲ್ಲಿ ಯಾರ ಆವೇಶ ಇತ್ತು? ಪೂತನ ಸ್ತ್ರೀ, ಊರ್ವಶಿ ಸ್ತ್ರೀ, ಉತ್ತರ ಹೇಳೋರು ಸ್ತ್ರೀ. ಸರಿ, ಸರಿಯಾದ ಉತ್ತರ. ಆಚಾರ್ಯ ಪ್ರಶ್ನೆ ಕೇಳಿ. ಈ ವ್ಯಾಸದಾಸ ಸಾಹಿತ್ಯ ಸೌರಭದ ಪೃಚ್ಛಕರನ್ನಾಗಿ ಮಾಹುಲಿ ಆಚಾರ್ಯರನ್ನು ಕರೀತಾ ಇದ್ದೇವೆ. ನಾಳಿನಿಂದ ಮತ್ತೆ ಎಲ್ಲಾರು ಪ್ರವಚನಕ್ಕೆ ಬರ್ರಿ, ಪರೀಕ್ಷಾ ಕೇಳ್ತಾರಂತ ಯಾರು ಬಿಡಬೇಡ್ರಿ, ತಯಾರು ಮಾಡ್ಕೊಂಡ್ ಬರ್ರಿ. ಮಹಾಸ್ವಾಮಿಗಳವರ ಕರುಣೆ,
ಮಹಾಸ್ವಾಮಿಗಳವರ ಕರುಣೆ. ಇದು ಯಾಕೆ ಕರುಣೆ ಅಂತಂದರೆ, ಪ್ರಶ್ನೆಯನ್ನು ಕೇಳಿದ್ದಕ್ಕೆ ಈಗ ವಿಶ್ವಪ್ರಜ್ಞಾಚಾರ್ಯ ಹೇಳಿದಂತೆ ನಾಳಿನಿಂದ ನೀವು ಯಾವುದೇ ಪ್ರವಚನವನ್ನು ಕೇಳುವಾಗಲೂ ಗಮನ ಕೊಟ್ಟು ಕೇಳ್ತೀರಿ. ಯಾಕೆ ಅಂದರೆ ಕೇಳೋರಿದ್ದಾರೆ, ಕೇಳೋರಿಲ್ಲ ಅಂತಾದರೆ ಈ ಕಿವಿ ಎರಡೂ ಕೆಲಸ ಮಾಡ್ತವೆ. ಕೇಳೋರು ಇದ್ದಾರೆ ಅಂತಾದರೆ ಒಂದೇ ಕಿವಿ ಕೆಲಸ ಮಾಡ್ತದೆ, ತಲೆ ಹೆಚ್ಚು ಕೆಲಸ ಮಾಡ್ತದೆ. ಎರಡೂ ಕಿವಿ ಕೆಲಸ ಮಾಡ್ತದೆ ಅಂದ್ರೆ ಏನು? ಇಲ್ಲಿಂದ ಹೋಗ್ತದೆ, ಇಲ್ಲಿಂದ ಹೊರಗೆ ಬರ್ತದೆ. ಹಾಗಾಗಿ ಮಹಾಸ್ವಾಮಿಗಳವರ ಪರಮ ಕರುಣೆ, ಪರಮಾನುಗ್ರಹ. ಮಹಾಸ್ವಾಮಿಗಳವರು ಮುಂಬೈ ಮಹಾಜನರಿಗೆ, ಮುಂಬೈ ಭಕ್ತರಿಗೆ ಈ ರೀತಿಯಾಗಿ ಆರಂಭ ಮಾಡಿದ್ದಾರೆ ಅಂತಂದ್ರೆ ಇದು ನಮ್ಮ ಕಾಲರ್ ಟೈಪ್ ದೊಡ್ಡ ಭಾಗ್ಯ. ಮಹಾಸ್ವಾಮಿಗಳವರ ಪರಮ ಕರುಣೆ. ಸ್ವಲ್ಪ ಶಾಸ್ತ್ರೀಯವಾದ ಪ್ರಶ್ನೆಯನ್ನು ಕೇಳ್ತೇನೆ, ಕೆಲವರು ಉತ್ತರ ಹೇಳಬಹುದು. ಅದಕ್ಕೆ ಸ್ವಲ್ಪ ಶಾಸ್ತ್ರೀಯವಾದ ಪ್ರಶ್ನೆಯನ್ನು ಕೇಳ್ತೇನೆ, ಕೆಲವರು ಉತ್ತರವನ್ನು ಹೇಳಬಹುದು. ಗಾಯತ್ರಿ ಮಂತ್ರದಿಂದ ಪ್ರತಿಪಾದ್ಯನಾದ ದೇವರನ್ನ ಕೈಯಲ್ಲಿ ಏನನ್ನ ಧಾರಣ ಮಾಡಿದ್ದಾನೆ? ನಿತ್ಯ ನೀವು ಗಾಯತ್ರಿ ಮಂತ್ರವನ್ನು ಜಪ ಮಾಡ್ತೀರಿ, ಧ್ಯೇಯಸ್ಸದಾ ಸವಿತೃಮಂಡಲ ಮಧ್ಯವರ್ತಿ ಅಂತಂತೀರಿ. ಹೆಣ್ಣು ಮಕ್ಕಳಿಗೆ, ಸ್ವಾಮಿಗಳೇ ಹೆಣ್ಣು ಮಕ್ಕಳಿಗೆ ಕೇಳಿದ ಮೇಲೆ ನಾವು ಕೇಳಬಹುದು, ಅವರು ಪರಂಪರೆಯ ಇನ್ನೊಬ್ಬರಿಂದ ಹೇಳಿಸಬಹುದು. ಕೃಷ್ಣನ ಮಂತ್ರವನ್ನು ಧ್ಯಾನ ಮಾಡುವಾಗ ಕೃಷ್ಣನ ಕೈಯಲ್ಲಿ ಏನೇನು ಧಾರಣ ಮಾಡಿದ್ದಾನೆ, ಎಷ್ಟು ಕೈಗಳು ಏನೇನು ಧಾರಣ ಮಾಡಿದ್ದಾನೆ ಅವರು ಹೇಳಿದ್ದಾರೆ. ಕೇಳಿ, ಪುರುಷರಲ್ಲ. ಹೇಳ್ರಿ ಶಂಖಚಕ್ರ ಗದಾ ಪದ್ಮ. ಇದು ಯಾಕೆ ನಾನು ಕೇಳ್ತಾ ಇದ್ದೇನೆ ಅಂದರೆ, ಗಾಯತ್ರಿ ಮಂತ್ರವನ್ನು ನಿತ್ಯದಲ್ಲಿ ಜಪ ಮಾಡ್ತೀರಿ. ಹಾಗಾಗಿ ಜಪ ಮಾಡುವಾಗ ಸೂರ್ಯಾಂತರ್ಗತ ನಾರಾಯಣನ ಕೈಯಲ್ಲಿರುವ 2 ಶಂಖಚಕ್ರಗಳ ರೂಪವನ್ನು ಅವಶ್ಯವಾಗಿ ಚಿಂತನೆ ಮಾಡಬೇಕು. ಹೆಣ್ಣು ಮಕ್ಕಳು ಕೂಡ ಅವಶ್ಯವಾಗಿ ಕೃಷ್ಣ ಮಂತ್ರದ ಧ್ಯಾನವನ್ನು ಜಪವನ್ನು ಮಾಡಬೇಕು. ಅದರ ಧ್ಯಾನ ಪರಮಾತ್ಮನ ಕೈಯಲ್ಲಿ ಶಂಖ, ಚಕ್ರ, ವರ, ಅಭಯ. ಇದು ವರಮುದ್ರ, ಇದು ಅಭಯ ಮುದ್ರ. ಬಹುಶ್ರುತರಿಗೆ ಗೊತ್ತಿರುತ್ತೆ, ಆದ್ದರಿಂದ ಕೇಳ್ತೇನೆ. ಈ ಚಾತುರ್ಮಾಸ್ಯದಲ್ಲಿ ಪ್ರವಚನವಾಗಿದ್ದದ್ದು ಅಂತಲ್ಲ, ಒಟ್ಟಾರೆ ಗೊತ್ತಿರುತ್ತೆ, ಆದ್ದರಿಂದ ಕೇಳ್ತೇನೆ. ಯಾವುದೇ ಒಂದು ಪ್ರತಿಮೆಯಲ್ಲಿ ಭಗವಂತನ ಚಿಂತನವನ್ನು ಮಾಡುವುದಕ್ಕೆ ಮೊದಲು ಏನು ಮಾಡಿ ದೇವರನ್ನು ಒಳಗೆ ಚಿಂತನೆ ಮಾಡಬೇಕು? ವಾಯುದೇವರು, ಮತ್ತೆ ಹಾಗಾದರೆ ಇವರಿಗೆ ಹೆಸರೇನು? ಈ 2 ವಾಯುದೇವರು ಲಕ್ಷ್ಮೀ ದೇವಿಗೆ ಶಾಸ್ತ್ರದಲ್ಲಿ ಏನೋ ಒಂದು ಹೆಸರನ್ನು ಕೊಟ್ಟಿದ್ದಾರೆ. ಗೋಲಕದ್ವಯ, ಕರೆಕ್ಟ್. ಸ್ವಾಮಿಗಳು ನನ್ನ ಪರೀಕ್ಷೆನೇ ತೆಗೆದುಕೊಳ್ತಾ ಇದ್ದಾರೆ. ಒಂದು ಸಣ್ಣ ಪ್ರಶ್ನೆ, ಸೂಕ್ಷ್ಮವಾದದ್ದು, ಗಮನ ಕೊಟ್ಟಿದ್ದರೆ ಮಾತ್ರ ಬರುತ್ತದೆ, ಇಲ್ಲದಿದ್ದರೆ ಬರುವುದಿಲ್ಲ. ಕೃಷ್ಣನಿಗಿಂತಲೂ ಮೊದಲು ಹುಟ್ಟಿದ 6 ಜನ ಮಕ್ಕಳು, ಕೃಷ್ಣನಿಗಿಂತಲೂ ಮೊದಲು ಹುಟ್ಟಿದ 6 ಜನ ಮಕ್ಕಳ ಪೂರ್ವೇತಿಹಾಸವನ್ನು ಹೇಳುವಾಗ ಶ್ರೀಮದಾಚಾರ್ಯರು ಒಬ್ಬ ಋಷಿಗಳ ಮಕ್ಕಳು ಅಂತ ಹೇಳ್ತಾರೆ. ಅವರು ಯಾರು? ಯಾವ ಋಷಿಗಳ ಮಕ್ಕಳು? ಕೃಷ್ಣನಕ್ಕಿಂತಲೂ 8 ಜನ ಮೊದಲು ಒಟ್ಟಾರೆ ಹುಟ್ಟುತ್ತಾರೆ ಕೃಷ್ಣನನ್ನು ಹಿಡಿದು.
ಬಲರಾಮನಿಗಿಂತಲೂ ಮೊದಲಿಗೆ 6 ಜನ ಮಕ್ಕಳು ಹುಟ್ಟುತ್ತಾರೆ. ಆ 6 ಜನ ಮಕ್ಕಳ ಪೂರ್ವ ರೂಪದಲ್ಲಿ ಒಬ್ಬ ಋಷಿಗಳ ಮಕ್ಕಳು ಅಂತ ತಾತ್ಪರ್ಯ ನಿರ್ಣಯದಲ್ಲಿ ಬಂದಿದೆ. ಹೇಳಿ. ಮರೀಚಿ ಋಷಿಗಳ ಮಕ್ಕಳು 6 ಜನ. ಆ 6 ಜನ ಮಕ್ಕಳು ಇಲ್ಲಿ 6 ಜನ ಮೊದಲು ಕೃಷ್ಣನಿಗಿಂತಲೂ ಮೊದಲಿಗೆ ಹುಟ್ಟಿ ಸಾಯ್ತಾರೆ. ಹಾಗಾಗಿ ಮರೀಚಿಯ ಮಕ್ಕಳವರು. ದಿತಿದೇವಿ ಮಾಡಿದ ಒಂದು ವ್ರತ, ಆ ವ್ರತದ ಹೆಸರೇನು, ವ್ರತ ಮಾಡಿದ್ದರಿಂದ ಹುಟ್ಟಿದ ಮಕ್ಕಳ ಹೆಸರೇನು? ಪುಂಸವನ. ಸರಿ. ಆ ಮರುತ್ತುಗಳು ಎಷ್ಟು ಜನ ಇದ್ದಾರೆ? ಮರುತ್ತುಗಳು ಮೂಲದಲ್ಲಿ ಹುಟ್ಟಿದ್ದು ಎಷ್ಟು ಸಂಖ್ಯೆಯಲ್ಲಿ? 7. ಆಮೇಲೆ ಒಬ್ಬೊಬ್ಬರು ಎಷ್ಟಾದರು? ಸರಿಯಾದ ಉತ್ತರ. ಆಚಾರ್ಯರ ಪ್ರವಚನ, ಸ್ವಾಮಿಗಳವರ ಪ್ರವಚನ ಮಾತ್ರ ಗಮನ ಕೊಟ್ಟು ಕೇಳಬಾರದು. ಎಲ್ಲ ಪಂಡಿತರ ಪ್ರವಚನವನ್ನು ಚೆನ್ನಾಗಿ ಗಮನ ಕೊಟ್ಟು ಕೇಳಬೇಕು. ನಿನ್ನೆ ಒಬ್ಬ ಆಚಾರ್ಯರು ಸತ್ಯಜ್ಞಾನರ ಬಗ್ಗೆ ಮಹಿಮೆಯನ್ನ ಹೇಳಿ, ಚರಿತ್ರೆಯನ್ನು ಹೇಳಿ ಎಲ್ಲ ಮಾಡಿದ್ದಾರೆ. ನಿನ್ನೆ ಅಲ್ಲ? ಆ ಆಚಾರ್ಯರ ಹೆಸರೇನು? ಸತ್ಯಜ್ಞಾನ ತೀರ್ಥರು ಎಲ್ಲ ಯುಗಗಳಲ್ಲಿರುವ ಭಗವಂತನ ಅವತಾರಗಳನ್ನು ಒಲಿಸಿಕೊಂಡಿದ್ದಾರೆ ಅಂತ ಹೇಳಿದ್ದಾರೆ. ಅದರಲ್ಲಿ ಕೃತಯುಗದಲ್ಲಿರುವ ಯಾವ ಅವತಾರಗಳನ್ನು ಒಲಿಸಿಕೊಂಡಿದ್ದಾರೆ? ಹುಡುಗ ಹೇಳಪ್ಪ. ನರಸಿಂಹ. ನೆನಪು ಮಾಡ್ಕೋ. ಕೂರ್ಮ. ಸರಿಯಾದ ಉತ್ತರ. ಸತ್ಯಜ್ಞಾನ ತೀರ್ಥರು ಜಗತ್ತಿಗೆ ಕೊಟ್ಟ ದೊಡ್ಡ ಕೊಡುಗೆ ಯಾವುದು? ಸರಿಯಾದ ಉತ್ತರ. ಸತ್ಯಪ್ರಮೋದ ತೀರ್ಥರು ಜಗತ್ತಿಗೆ ಕೊಟ್ಟ ಅಮೂಲ್ಯ ಕಾಣಿಕೆ ಯಾವುದು? ವೈಶ್ವದೇವವನ್ನು ನೀವು ಎಷ್ಟೆಷ್ಟು ಜನ ಮಾಡ್ತೀರಿ ಅನ್ನೋದು ಸಿದ್ಧವಾಗಿದ್ದರೆ ನಾನೊಂದು ಪ್ರಶ್ನೆಯನ್ನು ಕೇಳುತ್ತೆ. ಸ್ವಲ್ಪ ಕಷ್ಟವಾಯ್ತಾ? ವೈಶ್ವದೇವದಲ್ಲಿ ಎಷ್ಟು ಜನರಿಗೆ ಆಹುತಿ ಇದೆ? ಋಗ್ವೇದದಲ್ಲಿ ಮಹಾಸ್ವಾಮಿಗಳವರು ಪೂಜೆ ಮಾಡುವಂತಹ ದೇವರಲ್ಲಿ ಮೇಲಿನ ಸ್ತರದಲ್ಲಿ ಇರುವಂತಹ ಮಧ್ಯದ ಪ್ರತಿಮೆಯ ಹೆಸರೇನು? ದಿಗ್ವಿಜಯರಾಮನನ್ನ ಎಲ್ಲಿ ಕೂಡಿಸಿರ್ತಾರೆ? ಅದು ಲಕ್ಷ್ಮಣವಲ್ಲವೇ ಅಂತ ಪ್ರಶ್ನೆ. ವಂಶರಾಮದೇವರು ಯಾರಿಗೆ ಒಲಿದವರು? ಕೂರ್ಮ ವ್ಯಾಸಮುಷ್ಟಿ ಯಾರಿಗೆ ಒಲಿದು ಬಂದದ್ದು? ಯಾವ ಊರಿನಲ್ಲಿ ಒಲಿದು ಬಂದದ್ದು? ಸರಿಯಾದ ಉತ್ತರ. ಕಂಪಲಿ. ಸರಿಯಾದ ಉತ್ತರ. ಕಂಪಲಿ, ತುಂಗಾ ತೀರ.
ಎಲ್ಲರೂ ಉತ್ತರವನ್ನು ಹೇಳಬೇಕು, ಒಬ್ಬರೇ ಅಲ್ಲ. ಟೀಕಾಕೃತ್ಪಾದರ ಮೂಲ ವೃಂದಾವನ ಎಲ್ಲಿದೆ? ರಘುವರಿಯ ತೀರ್ಥರ ವೃಂದಾವನ ಎಲ್ಲಿದೆ? ನವವೃಂದಾವನದಲ್ಲಿ ರಘುವರಿಯ ತೀರ್ಥರ ವೃಂದಾವನ ಎಲ್ಲಿದೆ? ಪದ್ಮನಾಭ ತೀರ್ಥರ ಎದುರಲ್ಲಿ ಇದೆ. ವ್ಯಾಸಮುಷ್ಟಿಗಳನ್ನು ಯಾರು ಯಾರಿಗೆ ಕೊಟ್ಟರು? ಒಟ್ಟು ವ್ಯಾಸಮುಷ್ಟಿಗಳು ಎಷ್ಟು ಕೊಟ್ಟರು? ಎಂಟು. ಸರಿಯಾದ ಉತ್ತರ. ಇಷ್ಟು ಜನರಲ್ಲಿ 2 ಉಪವಾಸ ಮಾಡಿದವರು ಯಾರು? ಬಹಳ ಸಂತೋಷ, ಸಾಕಷ್ಟು ಕೈಗಳು ಎದ್ದಿವೆ. ಸರಿ, ಜೈ ಶ್ರೀರಾಮ್.